ಲೋ ಅಪ್ಪಿ, ನೀನು ಬೇಡ ಬೇಡ ಅಂದ್ರೂ ನನ್ ಜೊತೆ ತೋಟದ ಹತ್ರ ಬಂದಲ್ಲ. ಹ್ಞೂ, ನಿಮ್ ಮನೇಲಿ ಏನಾದ್ರೂ ಕೇಳಿದ್ರೆ ಏನ್ ಮಾಡ್ತೀಯ? ಬೈತಾರ ಕಣಲು ಅಪ್ಪಿ. ಇನ್ನೊಂದ್ ದಿವಸ ಹಿಂಗೆಲ್ಲ ಬರಕ್ ಹೋಗ್ಬೇಡ, ಸರಿನಾ? ಅಣ್ಣ ಇಲ್ಲ ಕಣ್, ಸುಮ್ನಿರು. ಏನು ಭಯಲ್ಲ ನಮ್ಮ ಮನೇಲಿ. ಯಾಕೆ ಗೊತ್ತೇನಣ್ಣ, ನಮ್ಮ ಅಪ್ಪಾಜಿನೂ ಇಲ್ಲೇ ಪಕ್ಕ ತೋಟದಲ್ಲಿ ಐತ್ಕಣ. ನಮ್ ತೋಟ ಇಲ್ಲೇ ಪಕ್ಕದಲ್ಲೇ ಅಲ್ವಾ ಇರೋದು. ಅದಕ್ಕೆ ನಾನು ನಿನ್ ಜೊತೆ ಬಂದಿದ್ದು ಆಟಯ. ಹ್ಞೂ, ಪಕ್ಕದಲ್ಲೇ ನಮ್ಮ ಅಪ್ಪಯ್ಯ ಐತೆ. ಹ್ಞೂ, ಹೊಲತಾವೈತೆ, ಎಲ್ಲ ರಾಗಿ ಹಾಕ್ತಿದಾರೆ. ಅದಕ್ಕೆ ನಿನ್ ಜೊತೆ ಬಂದೆ ಕಣ ಅಷ್ಟೇ. ಹ್ಞೂ, ಏನು ಭಯಲ್ ಕಣ, ಸುಮ್ನಿರು. ನಮ್ಮ ಮನೆಯವರೆಲ್ಲ ಇಲ್ಲೇ ಹೊಲತಾವಲೆ ಇದಾರ ಕಣ. ಇಲ್ಲೇ ಇದಾರ ಹಂಗಾರೆ? ಸರಿ ಸರಿ, ಆಯ್ತು ಬಿಡು. ಹ್ಞೂ, ನಾನೇನು ಅಣ್ಣ ಅಣ್ಣ ನಾನು ಬರ್ತೀನಿ ಕಣ ನಿನ್ ಜೊತೆ ತೋಟ ತಾವ ಅಂತ ಹೇಳ್ದಲ್ಲ. ಬೇಡ ಬೇಡ ಅಂದ್ರೂ ಈ ಹುಡುಗ ಯಾಕೆ ಬರ್ತಿರ್ಬೇಕು ಅನ್ಕೊಂಡು ಅದಕ್ಕೆ ಕೇಳ್ದೆ ಕಣಪ್ಪ, ಅಷ್ಟೇ, ಇನ್ನೇನಿಲ್ಲ. ಹ್ಞೂ, ಎದರ್ಕ ಬೇಡಪ್ಪ, ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ನಿಮ್ಮ ಅಪ್ಪಯ್ಯನ ಹತ್ರ. ಅಣ್ಣ ಏನ್ ಗೊತ್ತಣ್ಣ, ಮತ್ತೆ ನೀವು ಊರಿನಲ್ಲಿ ಕ್ರಿಕೆಟ್ ಎಲ್ಲ ಆಟ ಆಡ್ತಿರಲ್ಲಣ್ಣ, ಕ್ರಿಕೆಟ್ ವಾಲಿಬಾಲ್ ಅವೆಲ್ಲ. ಅಣ್ಣ ನನಗೂ ಸೇರಿಸ್ಕೊಳ್ರಣ್ಣ ನಿಮ್ ಜೊತೆ. ಮತ್ತೆ ಏನ್ ಗೊತ್ತಣ್ಣ, ನಾನು ಫೀಲ್ಡಿಂಗ್ ಎಲ್ಲ ಮಾಡ್ತೀನಿ ಕಣಣ್ಣ, ಪ್ಲೀಸ್ ಕಣಣ್ಣ. ಸ್ಕೂಲಿಗೆ ರಜೆ ಇರೋ ದಿವಸ ಭಾನುವಾರ ಎಲ್ಲ ನೀವು ಕ್ರಿಕೆಟ್ ಆಡ್ತೀರಾ ನೋಡ್ರಿ, ಅವಾಗ ನನಗೂ ನಿನ್ ಜೊತೆ ಸೇರಿಸ್ಕೊಳ್ಳೋಣ. ನೀನ್ ಹೇಳಿದ್ರೆ ಎಲ್ಲಾರು ಸೇರಿಸ್ಕೊಳ್ತಾರ ಕಣಣ್ಣ, ಪ್ಲೀಸ್ ಕಣಣ್ಣ. ನೋಡಕ್ ಕಣ್ಬಿಡು. ಪಾಪ ನೀನು ನನಗೆ ಅಣ್ಣ ಅಂತ ಕರಿತೀಯಲ್ಲ, ನಿನ್ನ ನನ್ನ ತಮ್ಮ. ನಿನ್ಗೆ ಸೇರಿಸ್ಕೊಂತೀನಿ ಕಣ್ಬಿಡು, ಹೇಳ್ತೀನಿ. ಚಂದುಗೆ, ಪ್ರವೀಣಂಗೆ, ಪ್ರದೀಪಂಗೆ ಎಲ್ಲಾರ್ಗು ಹೇಳ್ಬಿಟ್ಟು ನಿನ್ಗೆ ಸೇರಿಸ್ಕೊಂತೀನಿ ಕಣ್, ಹೇಳು. ನೀನು ಚೆನ್ನಾಗಿ ಕ್ರಿಕೆಟ್ ಆಡೋದ್ ಕಲ್ತ್ಕ. ಹಂಗೆ ಸ್ಕೂಲ್ ತಗೊಳ್ಳೋದು ಅಷ್ಟೇ. ಜಾಸ್ತಿ ಹೋಮ್ವರ್ಕ್ ಗಿಮಾರ್ಕ್ ಏನು ಬರ್ಕಂಡದಲ್ಲೇ ಮೇಷ್ಟ್ರ ತವೆಲ್ಲ ಬಯಸ್ಕೋಬೇಡ ಕಣೋ. ಚೆನ್ನಾಗ್ ಓದು. ತರಲೆ ಮಾಡ್ಬಾರ್ದು. ಹೆಂಗ ಚೆನ್ನಾಗ್ ಓದು, ಚೆನ್ನಾಗ್ ಪಾಸ್ ಆಗ್ಬೇಕು, ಮಾರ್ಕ್ಸ್ ಎಲ್ಲ ಜಾಸ್ತಿ ತೆಗಿಬೇಕು. ಕರ್ಕೊಂತೀನಿ ಕ್ರಿಕೆಟ್ ಆಡೋದಕ್ಕೇನು ಭಾನುವಾರ ಭಾನುವಾರ ಬರುವಂತೆ ಕಣ್, ಹೇಳು. ನೀನು ಕೀಪಿಂಗ್ ಫೀಲ್ಡಿಂಗ್ ಮಾಡುವಂತೆ. ಬ್ಯಾಟಿಂಗು ಕೊಡ್ತೀನಿ, ಬೇಕಾದ್ರೆ ಬ್ಯಾಟಿಂಗು ಆಡುವಂತೆ ಬಿಡು. ಹ್ಮ್ ಹ್ಮ್ ಸರಿ ಕಣ, ಆಯ್ತು. ಅಣ್ಣ ಅಣ್ಣ ಏನ್ ಗೊತ್ತಣ್ಣ, ನಿನ್ ಜೊತೆ ಚಂದು ಅಣ್ಣ ಯಾವಾಗ್ಲೂ ಇರೋನು, ಯಾಕೆ ಇವತ್ತು ನಿನ್ ಜೊತೆ ತೋಟದ ಹತ್ರ ಬರಲಿಲ್ಲ ಅವಣ್ಣ? ಅಪ್ಪಿ ಏನ್ ಗೊತ್ತಾ, ಅವನ್ ಚಂದುಗೆ ಹೊಟ್ಟೆ ಕಿಚ್ಚು ನನ್ ಮೇಲೆ. ಯಾಕ ಇತ್ತೀಚೆಗೆ ಯಾಕ ಬರು ಹೊಟ್ಟೆ ಕಿಚ್ಚಾಗ್ಬಿಟ್ಟೈತೆ ಅವನಿಗೆ ನನ್ ಮೇಲೆ. ನಾನು ಸ್ಕೂಲ್ ನಲ್ಲಿ ಚೆನ್ನಾಗ್ ಮಾರ್ಕ್ಸ್ ಎಲ್ಲ ತೆಗೆದು ಪಾಸ್ ಆಗ್ತೀನಿ ನೋಡು, ಅವನು ಮಾರ್ಕ್ಸ್ ಎಲ್ಲ ಕಡಿಮೆ ತೆಗಿತಾನೆ. ಮೇಷ್ಟ್ರು ಅವನಿಗೆ ಬೈತಿರ್ತಾರೆ, ಅದಕ್ಕೋಸ್ಕರ ಅವನಿಗೆ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ ನನ್ನ ಮೇಲೆ. ಅದಕ್ಕೆ ನನಗೆ ಸರಿಯಾಗಿ ಮಾತಾಡಿಸ್ತಿಲ್ಲ. ಏಯ್, ಇದ್ಯಾಕ್ರಲ್ಲ ಹುಡುಗರ ಇಲ್ಲಿ ಬಂದಿದ್ದೀರಾ ತೋಟದ ಹತ್ರ? ಏಯ್, ಯಾರಿಗೆ ಕೇಳ ಬಂದಿದ್ದೀರಾ ತೋಟದ ಹತ್ರ? ಯಾಕ್ರ ಬಂದಿದ್ದೀರಾ? ಏಯ್ ಸುನಿಲ, ಇದ್ಯಾಕಲ್ಲ ಆ ಸಣ್ಣ ಹುಡುಗನ್ ಕರ್ಕೊಂಡ್ ಬಂದಿದಿಲ್ಲಲ್ಲ ತೋಟದ ಹತ್ರ? ಯಾಕ ಹಿಂಗೆಲ್ಲ ಕರ್ಕೊಂಡ್ ಬರ್ತೀಯೋ? ನಿಮ್ ತಾತಂಗೆ ಹೇಳ್ಬೇಕಾ? ಶಂಕರಾಜ, ನಾನೇನು ಕರ್ಕೊಂಡ್ ಬರಲಿಲ್ಲ ಕಣಜಿ ಈ ಹುಡುಗಂಗೆ. ಅವನೇ ಬರ್ತೀನಿ ಕಣ, ನಾನು ಬರ್ತೀನಿ ಕಣ ತೋಟದ ಹತ್ರ ಅಂತ ಹಠ ಮಾಡ್ಕೊಂಡ್ ಬಂದ. ಅದಕ್ಕೆ ಅತ್ಲಾಗಿ ಜೊತೆಲಿ ಕರ್ಕೊಂಡ್ ಬಂದೆ ಆಟೆಯ. ಇನ್ನೇನಿಲ್ಲ. ಮತ್ತೆ ಏನ್ ಗೊತ್ತಾ, ಅವನೇನು ನನ್ ಜೊತೆ ಏನು ಆಟ ಆಡಕ್ಕೇನು ಬಂದಿಲ್ಲ ಕಣ, ಸುಮ್ನಿರು. ಇಲ್ಲ ಪಕ್ಕದಲ್ಲಿ, ತೋಟದ ಪಕ್ಕದಲ್ಲಿ ಅವ್ರದ್ದು ಹೊಲ ಐತಲ್ಲ, ಅಲ್ಲಿ ಹೊಲದತ್ರ ಅವರೆಲ್ಲ ರಾಗಿ ಬಿತ್ತನೆ ಮಾಡ್ತಿದಾರಂತೆ. ಅವ್ರ ಅಪ್ಪಯ್ಯ, ತಾತ, ಅವ್ರ ಮನೆಯವರೆಲ್ಲ ಇಲ್ಲೇ ಇದಾರಂತೆ. ಅದಕ್ಕೆ ನನ್ ಜೊತೆ ಬಂದ. ಅಣ್ಣ ಅಣ್ಣ ನನಗೂ ಬಿಡೋಣ ಇಲ್ಲೊಂದ್ ಸ್ವಲ್ಪ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮನ ಹತ್ರ. ನೀನ್ ಹೋಗ್ತಿದ್ಯಲ್ಲ ನಿಮ್ ತೋಟದ ಪಕ್ಕದಲ್ಲೇನೆ ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡ್ ಬಂದಿ ಆಟೆಯ. ಇನ್ನೇನಿಲ್ಲ. ನಾನೇನು ಅವನಿಗೆ ಜೊತೆಲೆ ಕರ್ಕೊಂಡ್ ಬಂದಿಲ್ಲ ಕಣ, ಸುಮ್ನಿರು. ಅವನೇ ಬಂದಿರೋ ನನ್ ಜೊತೆ. ನಾನಪ್ಪ ನೀನು ಮಾತು ಹೆಂಗ್ ನೆಂಬೋದು ಏನೋ ಒಂದು ಗೊತ್ತಿಲ್ಲ. ಎತ್ಲಾಗೋದ ಅವ್ನು ಚಂದು ಕಾಣ್ತಾನೆ ಇಲ್ಲ. ಎಲ್ಲ ಬಂದಿಲ್ವೇನೋ ಅವನು ನಿನ್ ಜೊತೆ? ಏನು ನಾನು ಬಂದಿದ್ ನೋಡ್ಬಿಟ್ಟು ಎಲ್ಲಾರನು ಬಚ್ಚಿಕಂಗಿ ಚಿಕ್ಕಣ್ಣ ಏನು? ಇಲ್ಲ ಕಣ್ತಾತ, ಅವನೇನ್ ಬಂದಿಲ್ ಕಣ್, ಹೇಳು. ನಿಮ್ ಚಂದುಗೆ ನಾನೇನ್ ಕರ್ಕೊಂಡ್ ಬಂದಿಲ್ಲ. ನಾನು ಇವನು ಬಂದಿರೋದು ಅಷ್ಟೇನೆ. ಈ ಪಾಪನು ನಾನು ಇಬ್ರೇ ಬಂದಿರೋದು. ನಿಮ್ ಚಂದು ಮಂತಾವಲೆ ಉಳ್ಕೊಂಡ್ಬಿಟ್ಟ ಕಣ್, ಹೇಳು. ನಾನೇನ್ ಅವನಿಗೇನ್ ಕರ್ಕೊಂಡ್ ಬಂದಿಲ್ಲ. ಇದೇ ಅವಾಗಪ್ಪ ಬಂದ ನಮ್ಮ ಹುಡುಗ? ತೋಟದಲ್ಲಿ ಬಂದ್ಬಿಟ್ಟು ಇದು ಯಾರು ಹಿಂಗ್ ಮಾತಾಡ್ತಿದಾರಂತ ನಾನ್ ನೋಡ್ತೀನಿ. ಇವ್ ಶಂಕರಪ್ಪ ಯಾವಾಗ ಬಂದ, ನಮ್ಮ ಹುಡುಗ ಯಾವಾಗ ಬಂದ? ಯಾಕೆ ಬಂದಿರ್ಬೇಕು ಇವ್ರು ತೋಟದ ಹತ್ರ? ಲೈ ಪಾಪ ಸುನಿಲ, ಇದೇ ಆಗಲ್ಲ ತೋಟದ ಹತ್ರ ಬಂದಿದ್ಯಾ? ತಾತ ಏನ್ ಗೊತ್ತೇ ತಾತ, ಮತ್ತೆ ಅದೇ ಹೊಸ ಮನೆಗೆ ಟೈಲ್ಸ್ ಹಾಕಕ್ಕೆ ಹೇಳಿದ್ರಂತಲ್ಲ, ಆ ಅಣ್ಣವ್ರು ಬಂದಾರೆ. ಎಲ್ಲ ಮಿಷಿನ್ ಎಲ್ಲ ತಗೊಂಡ್ಬಂದ್ಬಿಟ್ಟು ಇವತ್ತಿಂದ ಏನೋ ಕೆಲಸ ಶುರು ಮಾಡ್ತೀವಂತ ಹೇಳಿದಾರೆ. ಅದಕ್ಕೆ ನಾನು ಓಡ್ ಬಂದೆ ನಿನ್ಗೆ ಹೇಳೋದಕ್ಕೆ. ನಿಮ್ ತಾತ ಎತ್ಲಕ್ ಹೋಗೈತೆ, ಕರ್ಕೊಂಬ ಹೋಗ್ಲಾ ಪಾಪ ಅಂತ ಹೇಳಿರುವ. ಅದಕ್ಕೆ ಬಂದೆ ಕಣ್ತತೋ ನಿಂತಾವು. ಬಾ ಹೋಗೋಣ ಬೇಗ ಮಂತವ. ಟೈಲ್ಸ್ ಹಾಕವ್ರು ಬಂದಿದಾರ? ಅಲ್ಕಂಡ್ಲ ಆ ಹುಡುಗ ನೋಡಿದ್ರೆ ಟೈಲ್ಸ್ ಹಾಕವ್ರು ಇನ್ನು ಒಂದ್ 2-3 ದಿವಸ ಬರಲ್ಲ ಕಣಜ. ಮನೆ ಒಪ್ಕೊಂಡಿದೀವಿ, ಅದೆಲ್ಲ ಮುಗಿಸ್ಕೊಂಡತ್ಲಾಗಿ ನಿಮ್ದು ಮದ್ಯಕ್ಕೆಲ್ಲ ಬಿಡಕ್ಕಾಗಲ್ಲ, ಏನಿಲ್ಲ.
ಎಲ್ಲ ಒಂದೇ ಸಲಿನೇ ನಿಮ್ದೆಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಮಧ್ಯದಲ್ಲಿ ಏನ್ ರಜೆ ಹಾಕಲ್ಲ. ಇನ್ನೊಂದ್ 2-3 ದಿವಸ ಬಿಟ್ಕೊಂಡ್ ಬರ್ತೀವಿ ಅಂತ ಹೇಳಿದ್ರು. ಅಲ್ಲ ಬಂದಿದಾರ. ಸರಿ ಕಣ, ಆಯ್ತು ನಡಿ, ನನ್ಗೇನಾಗ್ಬೇಕಾಯ್ತೆ. ಸದ್ಯ ಹೇಳೋದಕ್ಕಿಂತ ಇನ್ನೂ ಒಂದ್ 2-3 ದಿವಸ ಮುಂಚೆನೆ ಬಂದು ಕೆಲಸ ಮಾಡಿದ್ರೆ ನಮ್ಗೆ ಇನ್ನೂ ಒಳ್ಳೇದೇ ಅಲ್ವಾ. ನಡಿ, ನೋಡೋಣ ಅದೇನ್ ಕೇಳೋಣ. ನಿಮ್ಮ ಅಜ್ಜಿಗೆ ಹೇಳೋದಲ್ವೇನೋ ಕೆಲಸದವ್ರು ಬಂದರೆ ಒಂದ್ ಸ್ವಲ್ಪ ಅಡಿಗೆ ಗಿಡಿಗೆ ಮಾಡೋದಕ್ಕಂತ. ಇದ್ಯಾಕಲ್ಲ ಶಂಕರಪ್ಪ, ನೀನು ಬಂದು ನಿನ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಎಲ್ಲ ಮನೆ ಕಡೆ ಹೊಲ್ಟೆ ಅನ್ನು? ಹೂ ಕಣ, ಮಂತ ಹೋಗೋಣಂತ ಹೊಲ್ಟಿದ್ದೆ. ಓ, ಚಿಕ್ಕ ಮಕ್ಳು ಯಾರೋ ಮಾತಾಡ್ತಿರಂಗೆ ಒಂದು ಸ್ವಲ್ಪ ಶಬ್ದ ಬಂತು ನನಗೆ. ನಾನು ಇದು ಯಾರು ಇರ್ಬೇಕಪ್ಪ, ಇವರು ತೋಟದ ಮಧ್ಯದಲ್ಲಿ ಯಾರ ಚಿಕ್ಕ ಹುಡುಗರು ಬಂದಾರಲ್ಲ ಅಂತ ನೋಡ್ಕೊಂಡು ಹೋಗೋಣಂತ ಬಂದೆ. ಸಾಮಾನ್ಯಕ್ಕೆ ಇನ್ನೇ ನಿನ್ನ ಮೊಮ್ಮಗ ಬಂದಿರ್ತಾನೆ ಅನ್ಕೊಂಡಿದ್ದೆ. ಅವನೇ ಬಂದಂಗೆ ಕಣಿ ಹೇಳು. ಸರಿ ಕಣಪ್ಪ, ಆಯ್ತು, ಬರ್ತೀನಿ ನಾನು. ನೀನು ಹೋಗ್ತೀಯ ಇವಾಗ? ನೋಡಲ್ಲಿ ಪಕ್ಕದಲ್ಲೇ ಇದಾರೆ ನಿಮ್ಮ ಅಪ್ಪ ಎಲ್ಲ ಅಲ್ಲೇ ಕಾಣ್ತಿದಾರೆ ನೋಡು. ರಾಗಿ ಬಿತ್ತೆ ಮಾಡ್ತಿದಾರೆ, ಹೋಗು. ಸರಿ ಕಣ, ಆಯ್ತು. ಪಾಪ, ಅವರು ಟೈಲ್ಸ್ ಹಾಕೋರು ಎಷ್ಟು ಜನ ಬಂದಿದಾರಲ್ಲ ಪಾಪ? ತಾತ, ಏನ್ ಗೊತ್ತಾ, ಅವಣ್ಣ ಒಬ್ನೇ ಕಾಣಿಸ್ತಿದ್ದು. ಅವತ್ತು ಟೈಲ್ಸ್ ಹಾಕಿಕ್ಕಿಂತ ಮುಂಚೆ ಎಲ್ಲ ಅಳತಿ ಎಲ್ಲ ತಗೊಂಡ್ರು ನೋಡು. ಬಂದ್ಬಿಟ್ಟು ಅಳತಿ ಎಲ್ಲ ತಗೊಂಡ್ಬಿಟ್ಟು ಐಟಮ್ ಎಲ್ಲ ಬರ್ಸೋದ್ರು ನೋಡು ಅವಣ್ಣ. ಅವತ್ತು ಅಪ್ಪಯ್ಯ ಎಲ್ಲಾರು ಇದ್ರು ನೋಡು. ಅವತ್ತು ಅವಣ್ಣ ಇತ್ತಲ್ಲ ನೋಡು, ಅವಣ್ಣನೇನೆ ಬಂದಿದ್ದು ಬೈಕಲ್ಲಿ. ಅವಣ್ಣ ಒಬ್ರೇ ಬಂದಿದ್ದಾರೆ. ಏಯ್, ಒಬ್ರೇ ಬಂದಿದಾರಂದ್ರೆ ಸಾಮಾನ್ಯಕ್ಕೆ ಇವತ್ತೇನ್ ಕೆಲ್ಸಕ್ಕೇನು ಬಂದಿಲ್ಲ. ಏನ ಮಾತಾಡ್ಕೊಂಡು ಹೋಗೋದಕ್ಕೆ ಬಂದಿರ್ಬೇಕು. ಟೈಲ್ಸ್ಗಳೆಲ್ಲ ಹೇಳಿದ್ನಲ್ಲ, ಬರ್ಸಿದ್ನಲ್ಲ, ಎಲ್ಲ ತಗೊಂಬಂದಿದಾರ ಏನು ಎತ್ತ ಅಂತ ನೋಡ್ಕೊಂಡು ಹೋಗೋದಕ್ಕೆ ಬಂದಿರ್ಬೇಕು ಸಾಮಾನ್ಯಕ್ಕೆ. ಇಲ್ಲ ಸೀನ್ ಕೆಲ್ಸಕ್ಕೆ ಹೋಗೋದವನು ಬೇರೆ ಈ ಕಡೆನೇನೆಲ್ಲ ಮಾಡ್ತಿದ್ದಾನೆ ಕೆಲಸ. ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣಂತ ಬಂದಿರ್ಬೇಕು. ನಡಿ, ಆಯ್ತು ನಡಿ, ಅದೇನ್ ಕೇಳೋಣ, ವಿಚಾರ್ಸೋಣ. ತಾತ, ಸೀಬೆಕಾಯಿ ಹಣ್ಣಾಗಿದಾವೆ ತಾತ? ಎಲ್ಲ ಈಚಿದ್ದು ಒಂದ್ 15 ದಿವಸ ಹಿಂದೆ ಬಂದಾಗ ಹಣ್ಣಾಗಿದಾವ ಎಲ್ಲವು? ಹಣ್ಣೇನೋ ಆಗಿದಾವ್ ಕಡ್ಲ ಪಾಪ, ಜಾಸ್ತಿ ಏನಾಗಿಲ್ಲ, ಅಲ್ಲಲ್ಲೇ ಆಗಿದಾವೆ. ನಡಿ, ಕಿತ್ಕೊಂಬಂದ್ ಕೊಡ್ತೀನಿ. ಬೇಕಾರೆ ಅಮ್ಮೆಕಿಂದ ಬರ್ತೀನಲ್ಲ ನಾನು ತೋಟದ ಕಡೆ, ಅಮ್ಮೆಕಿಂದ ಕಿತ್ಕೊಂಬಂದ್ ಕೊಡ್ತೀನಿ ಕಣಿ ಹೇಳು. ನೀನೇನು ಹೋಗ್ಬೇಡ ಕಣಪ್ಪ, ಜಾಸ್ತಿ ಕೆಂಜ್ಗ ಆಗಿದಾವ್ ಮತ್ತೆ. ಅಲ್ಲಿ ಹೋಗೋದಕ್ಕೆ ಹೋಗ್ಬೇಡ, ಅದೇನ್ ಬೇಕೋ ನಾನು ಕಿತ್ಕೊಡ್ತೀನಿ, ಸರಿನಾ? ಸರಿ ಕಣ ತಾತ, ಆಯ್ತು. ಇವನ್ ರಾಜಣ್ಣ ಕಣೋ ಬಂದಿರೋದು. ಪಾಪ ರಾಜಣ್ಣ, ಇದ್ಯಾಕಪ್ಪ, ಏನು ಕೆಲ್ಸಕ್ಕೆ ಬಂದೇನಪ್ಪ ಇವತ್ತಿಂದಾನೆ? ಇಲ್ಲ ಕಣ ಶಂಕರಜ್ಜ, ಇವತ್ತೇನು ಕೆಲ್ಸಕ್ಕೆ ಬರೋದ್ ಹೇಳು. ಹೇಳದ್ನಲ್ಲ ನಿನಗೆ, ಇನ್ನೂ ಒಂದ್ 2-3 ದಿವಸ ಬರಲ್ಲ ಕಣಜ್ಜ. ಇಲ್ಲೇ ಇನ್ನೊಂದು ಮನೆ ಒಪ್ಕೊಂಡಿದ್ದು, ಅದೊಂದು ಇನ್ನೊಂದ್ 2 ದಿವಸ ಆಗುತ್ತಷ್ಟೇ. ಅಲ್ಲೆಲ್ಲ ಮುಗಿಸ್ಬಿಟ್ಟು ಒಂದೇ ಸಲಿ ನಿಮ್ದಕ್ಕೆ ಕೆಲಸ ಮಾಡ್ತೀವಿ ಕಣಿ ಹೇಳು. ಯಾಕಂದ್ರೆ ಇವಾಗ ಇಲ್ಲೂ ಒಂದಿಬ್ರು ಹುಡುಗರಿಗೆ ಬಂದು ಬಿಟ್ಟು ಕೆಲಸ ಮಾಡಿಸ್ತಿದ್ದೆ. ಏನಂದ್ರೆ ಇವನು ಕುಮಾರಣ್ಣ ಬಲು ಬೇಜಾರು ಮಾಡ್ಕೊಳ್ತಾನೆ. ಅಲ್ಲೊಂದ್ 2 ದಿವಸ ಇಲ್ಲೊಂದ್ 2 ದಿವಸ ಮಾಡಿರೆ ಅದು ಕತ್ಲಾಗಿ ಮಧ್ಯದಲ್ಲಿ ನಿಮ್ದೆಲ್ಲ ರಜೆ ಗಿಜೆ ಮಾಡೋದು ಬೇಡ, ಅದೊಂದು ಮುಗಿಸ್ಕೊಂಡ್ ಬಂದ್ಬಿಟ್ರೆ ಅತ್ಲಾಗಿ ಸೀದಾ ನಿಮ್ದಕ್ಕೆ ಶುರು ಮಾಡ್ಕೊಂಡ್ರೆ ಎತ್ಲಾಗ ಹೋಗಲ್ಲ, ನಿಮ್ದು ಮುಗಿಸೇ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋದು. ಅದಕ್ಕೋಸ್ಕರ ಅತ್ಲಾಗಿ ಒಂದ್ 2 ದಿವಸ ತಡವಾಗೆ ಮಾಡೋಣ ಅಂತ ಸುಮ್ಕಾಗಿದ್ದೀನಿ. ಹೌದೇನಪ್ಪ? ಮತ್ತೆ ಏನ್ ಸಮಾಚಾರ? ನಮ್ಮ ಹುಡ್ಗಂಗೆ ಬೇರೆ ಬರೇಳಪ್ಪ ನಿಮ್ ತಾತಂಗಂತ ಬೇರೆ ಹೇಳ್ದಂತೆ. ಏನಂತ ಗೊತ್ತಾಗ್ಲಿಲ್ವಲ್ಲ ಬಂದಿದ್ದು ಕಾರಣ? ಯಾತು ಇಲ್ಲ ಕಣ್ರಂಗಜ್ಜ, ಏನಂದ್ರೆ ಅದೇ ನೀವು ಟೈಲ್ಸ್ಗಳೆಲ್ಲ ತರಿಸಿದ್ರಲ್ಲ, ಎಷ್ಟೆಷ್ಟು ತರಿಸಿದಿರಾ, ಏನು ಎಷ್ಟು ಬಾಕ್ಸ್ ತಗೊಂಬಂದಿದ್ದೀರಾ, ಮಾರ್ಬಲ್ಸ್ಗಳು ಎಷ್ಟು ತಗೊಂಬಂದಿದ್ದೀರಾ ಅವೆಲ್ಲದೂ ನೋಡ್ಬೇಕಿತ್ತು. ಅದಕ್ಕೆ ನೋಡೋಣ ಅಂತ ಬಂದೆ ಕಣಪ್ಪ. ಅದಕ್ಕೆ ನಿನಗೆ ಬರೇಳೋದಕ್ಕೆ ಕೇಳಿದ್ದೆ. ಅಷ್ಟರಲ್ಲಿ ಗೌರಜ್ಜಿನೇನು ಬಂತು ಈ ಕಡೆ, ಮನೆ ಕಡೆ ಬಂದ್ಬಿಟ್ಟು ತೋರಿಸ್ತು. ಬಾರಪ್ಪ, ಇಲ್ಲೇ ಒಳಗಡೆನೆ ಇಳಿಸಿದ್ದಾರೆ, ಎಲ್ಲ ಟೈಲ್ಸ್ಗಳು ಇಲ್ಲೇ ಇದಾವೆ, ಬಂದು ನೋಡ್ಕೊಂಡು ಹೋಗಿ ಬಾರಪ್ಪ ಅಂತ ಎಲ್ಲ ಅಜ್ಜಿನೇ ತೋರಿಸ್ತು. ಎಲ್ಲ ನೋಡಾಯ್ತು ಕಣಿ ಹೇಳು. ನಾನು ಇತ್ಲಾಗೇನೆ ನೀನೇನು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಯಾವ್ದಾದ್ರು ಐಟಮ್ಗಳು ಏನಾದ್ರು ಕಡಿಮೆನ ಜಾಸ್ತಿನ ಏನಾರು ಆಗಿದ್ರೆ, ಜಾಸ್ತಿ ಆಗ್ಲಿ ಬೇಕಾದ್ರೆ ರಿಟರ್ನ್ ಮಾಡೋಣ, ಕಡಿಮೆ ಆಗಿದ್ರೆ ಬೇಕಾದ್ರೆ ಮತ್ತೆ ಸುಮ್ಕೆ ನೀನು ಮೊದ್ಲೇ ಹೇಳೋದಲ್ವೆಲ್ಲ ಪಾಪ ಅಂತ ಎಲ್ಲ ಹೇಳ್ತಿರೋ ಅಂತ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಒಂದ್ ಹೆಜ್ಜೆ ಬಂದೆ ಕಣಜ ಅಷ್ಟೇ. ಹೌದೇನಪ್ಪ, ನೋಡ್ದೇನಪ್ಪ, ಎಲ್ಲ ಸರಿ ಇದಾವ. ಐಟಮ್ಗಳು ನೀನ್ ಹೇಳಿದ್ದು ಒಂದೇ ಒಂದು ಹೆಚ್ಚು ಕಮ್ಮಿ ಮಾಡ್ಸಿಲ್ಲ ಕಣಪ್ಪ. ಇನ್ನೂ ಒಂದೊಂದ್ ಸ್ವಲ್ಪ ಅಲ್ಲ, ಜಾಸ್ತಿ ಅನ್ನಂಗೆ ಇನ್ನೊಂದೊಂದೊಂದು ಬಾಕ್ಸು ಜಾಸ್ತಿ ಅನ್ನಂಗೆ ಹಾಕ್ಸಿದೀವಿ ನೋಡು, ಎಲ್ಲ ಕರೆಕ್ಟ್ ಆಗಿದಾವೇನು? ಕಣ ಹೇಳಜ, ಎಲ್ಲ ಸರಿ ಇದಾವೆ. ಸಿಮೆಂಟು ಹೇಳಿದ್ನಲ್ಲ, ಎಲ್ಲ ತರಿಸಿದಿರ? ಸಿಮೆಂಟು ಬಂದಿದಾವ? ಇಲ್ಲ ಕಡ್ಲ ಪಾಪ, ಸಿಮೆಂಟು ಹೇಳಿದೀನಿ, ಇವತ್ತು ನಾಳೆ ಅಷ್ಟೊತ್ತಿಗೆ ಬಂದು ಇಳಿಸ್ತಾರೆ. ಸಿಮೆಂಟುನು ಎಲ್ಲ ಖಾಲಿ ಆಗಿದ್ದು ಹೇಳಿದೀನಿ ಕಣಿ ಹೇಳು, ಬರ್ತಾರೆ. ಇನ್ನು ನೀನು 2 ದಿವಸ ಕಲ್ಕಂಡೆ ಅಲ್ವಾ ಬರೋದು, ಅಷ್ಟರಲ್ಲಿ ಬಂದಿರುತ್ ಕಣಿ ಹೇಳು, ನೀನೇನ್ ತಲೆ ಕೆಡಿಸ್ಕೋಬೇಡ. ಬರ್ತಾ ಬರ್ತಾ ನೀವು ಕೆಲಸ ಶುರು ಮಾಡ್ಕೊಳ್ಳಿರಂತೆ, ಹೆಂಗ? ಸರಿ ಕಣ್ರಂಗಜ, ಆಯ್ತು. ಒಟ್ನಲ್ಲಿ ನೀನು
ನಾನು ಕೆಲಸ ಶುರು ಮಾಡ್ಕೊಳಕ್ಕಿಂತ ಮುಂಚೆ ಒಂದೇ ಒಂದು ಐಟಮು ಮಿಸ್ ಮಾಡಬೇಡ. ಬರ್ತಾ ಬರ್ತಾ ಮತ್ತೆ ಒಂದು ಐಟಮ್ ಇಲ್ಲ ಅಂದ್ರೂ ನಮ್ದು ಕೆಲಸ ನಿಂತು ಬಿಡುತ್ತೆ. ಅದಕ್ಕೆ ಹೇಳ್ತಿರೋದು, ಎಲ್ಲ ಕೆಲಸ ಶುರು ಮಾಡ್ಕೋಬೇಕು. ಬರ್ತಾ ಬರ್ತಾ ಹಂಗಾಗಿ ಎಲ್ಲ ಐಟಮ್ಗಳು ನಾನು ಹೇಳಿದ ಐಟಮ್ಗಳೆಲ್ಲ ಕರೆಕ್ಟಾಗಿ ತರಿಸಿರ್ರಿ. ಹೆಂಗ? ಸರಿ ಕಣ್, ಹೇಳ ಪಾಪ. ತರಿಸಿರ್ತೀನಿ, ನೀನೇನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ. ಇನ್ನೇನು ಎಲ್ಲ ಐಟಮ್ಗಳು ತಂದಿದ್ದೀವಿ. ಏನಂದ್ರೆ ಸಿಮೆಂಟ್ ಒಂದು ಸ್ವಲ್ಪ 1-2 ದಿವಸ ತಡ ಆಗ್ಬೋದು ಅಷ್ಟೇ. ಎಲ್ಲ ತರಿಸಿರ್ತೀನಿ ಕಣ್, ಹೇಳು. ಒಟ್ನಲ್ಲಿ ನೀನು ಬರೋಕ್ಕಿಂತ ಮುಂಚೆ ಎಲ್ಲ ತರಿಸಿ ಎಲ್ಲ ಇಟ್ಟಿರ್ತೀನಿ ಕಣ್, ಹೋಗು. ನೀನೇನು ತಲೆ ಕೆಡಿಸ್ಕೋಬೇಡ. ತಿಂಡಿ ಮಾಡ್ಕೊಂಡ್ ಬಾರ್ಲ ಪಾಪ, ತಿಂಡಿ ತಿನ್ಕೊಂಡು ಹೋಗು ಅಂತ ಕಣ್, ಬಾರು. ಇಲ್ಲ ಕಣಜ, ಇವಾಗಿನ್ನು ತಿಂಡಿ ಮಾಡ್ಕೊಂಡೆ ಬಂದೆ ಮಂತಾವ್ಲಿಂದಾನೆ. ಹೋಗ್ಬೇಕಣ್, ಹೇಳು. ಅರ್ಜೆಂಟು, ನನಗೂ ಕೆಲ್ಸಗಳಿದಾವೆ. ಬರ್ತೀನಿ ಕಣ್, ಹೇಳು ಅಮ್ಮೆಕ್ಕಿಂದ. ಇನ್ನೊಂದು 2 ದಿವಸ ಇಲ್ಲೇ ಬರ್ತೀನಲ್ಲ ಕೆಲ್ಸಕ್ಕೆ, ಅದೇನು ಮಾತಾಡೋಣಂತೆ. ಅಮ್ಮಣಿ, ಪಾಪ, ಸರೋಜಮ್ಮ, ಅಮ್ಮಣಿ, ಏನ್ ಮಾಡ್ತಿದ್ಯಾ? ಬಾರಮ್ಮ ಇಲ್ಲಿ. ಯಾಕತೆ? ಯಾಕ ಕೂಕಣ್ತಿದ್ದೀರಾ? ಯಾಕತೆ? ಯಾಕೆ ಏನಾಯ್ತು? ಏನಿಲ್ ಕಣಮ್ಮ, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೇನಮ್ಮ? ಏನಾರ ಕೆಲಸಗಳು ಇನ್ನೂ ಇದಾವ? ಎಲ್ಲ ಮುಗೀತಾ? ಬಟ್ಟೆ ಗಿಟ್ಟೆ ತೊಳೆದ ಆಯ್ತಾ? ಬಟ್ಟೆ ತೊಳಿತಿದ್ದ? ಇಲ್ ಕಣತೆ. ಬಟ್ಟೆ ಇನ್ನೆಲ್ ತೊಳೆಯಕ್ ಹೋಗನ್ ಕಣಿ, ಹೇಳ್ರಿ. ಈ ಮಳೆಲಿ ಮೋಡ ಕುಂತೈತೆ. ಅವಾಗ ಮಳೆ ಬೆಳಗ್ಗೆಯಿಂದ ಇಟ್ಕೊಂಡಿರೋ ಸಂಜೆವರೆಗೂ ಮಳೆ ಬಿಡಲ್ಲ, ಏನಿಲ್ಲ. ಬಟ್ಟೆ ತೊಳೆದ್ರೆ ಒಣಗುತ್ತೇನತೆ. ಅದಕ್ಕೆ ಬಟ್ಟೆಗಳೆಲ್ಲ ಯಾವ್ದು ಏನು ತೊಳೆದಿಲ್ಲ ಕಣತೆ. ಹಂಗೆ ಇದಾವೆ. ನೋಡೋಣ, ಬಿಸಿಲು ಬರೋವರೆಗೂ ನೋಡಿ ಇನ್ನೊಂದ್ 2 ದಿವಸ ಆಮೇಕಿಂದ ತೊಳೆದ್ರೆ ಆಗುತ್ತಂತ ಸುಮ್ಕಿದೀನಿ. ಹೇಳಮ್ಮ, ಪಾಳಾಯ್ತು. ಈ ಮಳೆಲಿ ಬಟ್ಟೆ ಇನ್ನೆಲ್ ಒಳಗುತ್ ಕಣಿ, ಹೇಳು. ಬೆಳಗಿಂದ ಸಂಜೆ ಗಂಟ ಈ ಸ್ವಾನೆ ಒಂದೇ ಸಮನೆ ಇಟ್ಕೊಂಡೈತೆ, ಜಿಟಿ 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 ಅಂತೈತೆ. ಈ ಟೈಮಲ್ಲಿ ಬಟ್ಟೆ ತೊಳೆದ್ರೆ ಒಣಗುತ್ತಾ? ಒಣಗಲ್ ಕಣಿ, ಹೇಳು. ಒಳ್ಳೆ ಕೆಲಸ ಮಾಡಿಯ. ಏನ್ ಅಂತ ಅರ್ಜೆಂಟ್ ಏನಿಲ್ಲ. 1-2 ದಿವಸ ಬಿಟ್ಕೊಂಡು ಮಳೆ ಕಡಿಮೆ ಆದ್ಮೇಲೆ ಬಟ್ಟೆ ತೊಳೆಯುವಂತೆ ಕಣಿ, ಹೇಳು. ಅಮ್ಮಣಿ, ಪುರ್ಸೊತ್ತಾಗಿದೆಯೇನೆ? ಏನಾರ ಕೆಲ್ಸ ಗಿಲ್ಸ ಏನಾರ ಇದೆಯಾ? ಪುರ್ಸೊತ್ತಾಯ್ತಾ ನಿನಗಿವಾಗ? ಇಲ್ ಕಣತೆ. ಯಾಕೆ ಹಿಂಗ್ ಕೇಳ್ತಿದ್ದೀರಾ? ಪುರ್ಸೊತ್ತಾಗಿ ಇದೀನ್ ಕಣತೆ. ಯಾಕತೆ? ಏನಾರ ಮಾಡ್ಕೊಡ್ಬೇಕಿತ್ತ? ಏನಾದ್ರ ಟೀಗಿ ಕಾಸ್ಕೊಡ್ಬೇಕಿತ್ತ? ಏನಾರ ಬಿಸ್ನೀರ್ ಏನಾರ ಇಟ್ಕೊಡೋಣ? ಯಾಕೆ ಹೇಳ್ರಿ? ಏನಾರ ಕೆಲಸ ಏನ್ ಮಾಡ್ಬೇಕಿತ್ತ? ಏನಾರ ಮಾಡ್ಕೊಡ್ತೀನಿ, ಅದಕ್ಕೇನಂತೆ. ಅದಕ್ಕೇನು ಹಿಂಗ್ ಕೇಳ್ತಿದ್ದೀರಾ? ಪುರ್ಸೊತ್ತಾಗಿದ್ಯಾ ಅಂತ ಬೇರೆ ಕೇಳ್ತಿದ್ರಲ್ಲತ್ತೆ. ಇಂಥದ್ ಮಾಡಮ್ಮ ಅಂತ ಹೇಳ್ರಿ, ಮಾಡ್ಕೊಡ್ತೀನಿ. ಏನಿಲ್ ಕಣಮ್ಮ, ಏನು ಬೇಡ. ಏನಂದ್ರೆ ಅದೇ ಕಣಮ್ಮ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಸಾಮಾನುಗಳೆಲ್ಲ ತಗೊಂಬರ್ಬೇಕಿತ್ತಲ್ಲ. ಇನ್ನೇನು ಪೂಜೆ ಸಾಮಾನೆಲ್ಲ ನಾವೇ ಹೋಗ್ಬೇಕು. ಪಾಪ ನಿಮ್ ಮಾಮನೂ ಆ ಹುಡುಗಂಗೆ ಇವೆಲ್ಲ ತಗೊಂಬರಕ್ ಆಗಲ್ಲ. ದೇವ್ರ ಪೂಜೆ ಸಾಮಾನುಗಳೆಲ್ಲ ಹೆಣ್ಮಕ್ಳು ಪೂಜೆ ಅಲ್ವಾ ಇದು, ವರಮಹಾಲಕ್ಷ್ಮಿ ಪೂಜೆ ಮಾಡೋದು. ಹಂಗಾಗಿ ನಿಮ್ ಮಾಮ ಹುಡುಗಂಗೆ ಕಳ್ಸಿದ್ರೆ ಸರಿ ಆಗಲ್ಲ, ನೀನೇ ಸರಿ. ಅದಕ್ಕೆ ಇಬ್ರಾಳನು ಯಾವತ್ತು ಹೋಗ್ ಬರೋಣ ಅಂತ ಕೇಳ್ದೆ ಕಣಮ್ಮ. ಇವತ್ತು ಪುರ್ಸೊತ್ತಾಗಿದ್ರೆ ಅತ್ಲಾಗೆ ಹೋಗ್ ಬಂದ್ಬಿಡೋಣ ಅತ್ಲಾಗೆ. ಅತ್ತೆ, ನನ್ಗೂ ಹೋಗ್ ಬರ್ಬೇಕಂತ ಏನೋ ಆಸೆ ಐತೆ. ಏನಂದ್ರೆ ಇನ್ನೂ ಟೈಮ್ ಐತಲ್ಲ ಅತ್ತೆ. ಮಾಮ ಬೈಯುತ್ತೆ. ಅಯ್ಯೋ ಅಯ್ಯೋ, ವರಮಹಾಲಕ್ಷ್ಮಿ ಹಬ್ಬ ಇನ್ನೂ 10 ದಿವಸ ಐತೆ, ನೀವ್ ನೋಡಿರೆ ಇವಾಗ್ಲೇ ನೀನು ಹೋಗ್ತೀವಂತ ಕುಂತಿದ್ದೀರಾ ಅಂತ ಮಾಮ ಬೈದಂಗಿರುತ್ತ. ಸುಮ್ಕಿರಿ, ಬೇಡ. ನೋಡೋಣ, ಇನ್ನೊಂದ್ 2 ದಿವಸ ಬಿಟ್ಕೊಂಡು ಬೇಕಾದ್ರೆ ಹೋದ್ರೆ ಆಗುತ್ತೆ. ಇವಾಗ ಬೇಡ ಕಣಿ, ಸುಮ್ನಿರತ್ತೆ. ಮಾಮ ಬೈಯುತ್ತೆ. ಅಮ್ಮನಿ, ಪುರ್ಸೊತ್ತಿದ್ದಾಗ ಪುರ್ಸೊತ್ ಮಾಡ್ಕೊಂಡು ಹೋಗ್ ಬಂದ್ಬಿಡ್ಬೇಕು. ಯಾವತ್ತಿದ್ರು ಹೋಗಿ ಸಾಮಾನುಗಳೆಲ್ಲ ತಗೊಂಬರ್ಬೇಕಲ್ವೇನೆ ಅಮ್ಮನಿ? ಬೇಕಾದ್ರೆ ಇವಾಗ ಮುಂಚಿತವಾಗ್ಲೇ ಹೋಗೆಲ್ಲ ಸಾಮಾನುಗಳು, ಈ ಸೀರೆ ಅವೆಲ್ಲ ತಗೊಂಬಂದ್ಬಿಡೋಣ. ಸೀರೆ ಅಂತೆ, ಬಳೆ, ದೇವ್ರಿಗೆ ಪೂಜೆಗೆ ಸಾಮಾನುಗಳು ಅವೇನೇನ್ ಬೇಕು ಎಲ್ಲ ತಗೊಂಬಂದ್ಬಿಡೋಣ. ಆಮೇಕಿಂತ ಬೇಕಾದ್ರೆ ಬಾಳೆಹಣ್ಣು, ಹೂವಿನಾರ ಇವೆಲ್ಲದನ್ನು ಬೇಕಾದ್ರೆ ನಿಮ್ಮ ಮಾಮಂಬೆ ಇಲ್ಲ ಆ ಹುಡ್ಗನ್ ಕೈಲಿ ತರ್ಸನಂತೆ. ಮಾರನೇ ದಿವಸ ಹೋಗಿ ಹಬ್ಬದ ಮಾರನೇ ದಿವಸ ತಗೊಂಬರ್ತಾರವೆಲ್ಲ. ಏನಂದ್ರೆ ಇವಾಗ ನಮ್ಗೆ ಪೂಜೆಗೆ ಏನೇನು ಬೇಕು, ನೀನೇನೇನು ಅಲಂಕಾರಕ್ಕೆಲ್ಲ ತಗೊಂತೀಯಲ್ಲ ಮಣಿ. ದೇವ್ರ ಅಲಂಕಾರಕ್ಕೆಲ್ಲ ತಗೊಂತೀಯ. ಮತ್ತೆ ಎಲ್ಲ ಪೂಜೆಗೆಲ್ಲ ಇಡೋದಕ್ಕೆ ಎಲ್ಲಾ ಸಾಮಾನುಗಳು ಇದೆಲ್ಲ ಮಾಡ್ಕೊಳ್ತೀಯಲ್ಲಮ್ಮ. ಚಕ್ಲಿ ಅಂತೆ, ಕಜ್ಜೆಕಾಯಿ ಅಂತ ಅವೆಲ್ಲ ಮಾಡ್ಕೊಳ್ತೀಯಲ್ಲ. ರವೆ ಉಂಡೆ, ಟಮಟ ಇವೆಲ್ಲ ಮಾಡ್ಕೊಳೋದಕ್ಕೆಲ್ಲ ದಿನಸಿ ಸಾಮಾನೆಲ್ಲ ತಗೊಂಬರ್ಬೇಕಲ್ಲ. ಅದಕ್ಕೆ ಹೋಗಿ ತಗೊಂಬಂದ್ಬಿಡಂಬ. ಸರಿ ಕಣತೆ, ಆಯ್ತು. ನನಗೆ ನಡ್ರಿ, ಯಾವಾಗ್ಲಾದ್ರೂ ಯಾವತ್ತಿದ್ರು ಹೋಗಿ ನೀನ್ ತಗೊಂಬರ್ಬೇಕಿತ್ತಲ್ಲ. ನಾನು ನಿಮ್ಗೆ ಒಂದ್ ಮಾತು ಹೇಳೋಣ ಅನ್ಕೊಂಡಿದ್ದೆ. ನೀವೇ ಹೇಳೋವರೆಗೂ ಸುಮ್ನಾಗನ, ನೀವೇ ಹೇಳ್ತಿರಲ್ಲ ಇನ್ನೇನ್ ಅನ್ಕೊಂಡು ಸುಮ್ಕಾಗಿದ್ದೆ ಕಣತೆ. ನೋಡು ನೋಡಿ ಹುಡುಗಿನ, ಎಲ್ಲ ಸಾಮಾನುಗಳು ದೇವ್ರ ಪೂಜೆ ಎಲ್ಲ ಮಾಡ್ಬೇಕು, ಎಲ್ಲ ಇದ್ ಮಾಡ್ಬೇಕು ಅಂತ ಆಸೆ ಐತೆ. ಮನ್ಸಲ್ಲೇ ನೆನೆ ಒಳಗಡಿಕೆ ಆಸೆ ಇಟ್ಕೊಂಡ್ಬಿಟ್ಟು ಅತ್ತೆ ಎಲ್ಲ ಬೇಜಾರ್ ಮಾಡ್ಕೊಳತ್ತೆ ಏನೋ ಹೇಳಿರೆ ಅಂತ ಸುಮ್ಮ ಕುಂತಿದ್ದೆ ಅನ್ನಮ್ಮ ನೀನು. ಹೋಗನ್ ಕಣಿ, ಹೇಳು ಕಣೆ ಅಮ್ಮನಿ. ಅದೆಂತದ ಹೊಸ ಸೀರೆಗಳು ಬಂದವಂತಲ್ಲ. ಇವಾಗಿನ್ನೇನು
ಹಬ್ಬಕ್ಕೆ ಇನ್ನೇನು ಹೊಸ ಹೊಸ ಸೀರೆಗಳೆಲ್ಲ ತರಿಸಿರ್ತಾರೆ ಕಣೆ ಅಮ್ಮಣಿ. ಇನ್ನೇನು ಗೌರಿ ಹಬ್ಬ ಇವೆಲ್ಲ ಶುರು ಆಯ್ತು ನೋಡು. ಅದಕ್ಕೆ ಚೆನ್ನಾಗಿರೋದು ಒಂದ್ ಸೀರೆ ಕೊಡ್ತೀನಿ ಕಣ್ ನಡಿ. ಪೂಜೆಗೆ. ಸರಿ ಕಣತೆ, ಆಯ್ತು. ಅತ್ತೆ ಮೊನ್ನೆ ನೇತ್ರಕಯ್ಯ ಹೋಗಿದ್ ಕಣತೆ. ಅದೆಂತದ ಸೀರೆ ಕಣತೆ. 1,500 ಎಷ್ಟು ಆಯ್ತು ಕಣಮ್ಮ. ಅಂತ ಗಿಳಿ ಹಸ್ರು ಕಲರ್ ಅಂತೆ ಸೀರೆ. ಸಕ್ಕತ್ತಾಗೈತ್ ಕಣತೆ. ನೋಡಕ್ ಮಾತ್ರ ಬಲು ಚೆನ್ನಾಗೈತೆ. ತೋರಿಸ್ತಾ ನಿನ್ಗೆ ಹೋಗಿದ್ದ? ನೀನ್ ಹೋಗಿಲ್ಲ ಅನ್ಸುತ್ತೆ ಮಂತವ. ಹೋಗಿದ್ರೆ ನಿಮ್ಗೂ ಒಂದ್ ಮಾತು ತೋರ್ಸೋರು ನೇತ್ರಕ್ಕ. ನಿಮ್ ನೇತ್ರಕ್ಕನ ಮಂತವ ನನಗೆ ಹೋಗೋದಷ್ಟು ಪುರ್ಸತ್ತಿಲ್ಲ. ಸುಮ್ಕಿರಿವಾಗ ಹೋಗು. ಅದೇನೆಲ್ಲ ರೆಡಿ ಮಾಡ್ಕ ಇನ್ನೇನು. ರಪ್ಪನ್ ಬಂದ್ಬಿಡಣ ಇನ್ನೇನು. ಮಳೆಗಿಲೆ ಮತ್ತೆ ಸ್ವಾನೆ ಬೇರೆ ಇಟ್ಕೊಂಡೈತೆ. ಬೇಗ ಹೋಗ್, ಬೇಗ ಬಂದ್ಬಿಡಣ. ಏಯ್, ಸ್ವಾನೆ ಬೇರೆ ಇಟ್ಕೊಂಡೈತೆ, ಯಂತ್ರದಲ್ಲಿ ಹೋಗಣತೆ. ಮಾಮ ಬೈಯಲ್ವಾ? ಮಳೆ ಬರ್ತೈತಿ, ಈ ಮಳೆಲಿ ತಿಪ್ಪೂರಿಗೆ ಹೋಗ್ತಿರಲ್ಲ ಅಂತ ಬೈಯತ್ ಕಣತೆ. ಸುಮ್ಕಿರಿ ಅಂತ ಬೇಡ. ಮಣಿ, ನಡಿಯ ಸುಮ್ಕೆ. ಅವ್ನ್ ಶೇಖರಪ್ಪಂದ ಆಟ ಸೀದಾ ಬರುತ್ತೆ ಇಲ್ಲೇ. ಮನೆ ಇಲ್ಲೇನೆ, ಅವ್ರ ಮನೆ ಪಕ್ಕದಲ್ಲೇ ಅಲ್ವಾ. ಇನ್ನೇನು ಅವ್ನು ಹೋಗ್ತಾನೆ ಇವಾಗ. ಸೀದಾ ಆಟೋ ಇಲ್ಲಿಂದಾನೆ, ಊರಿಂದಾನೆ ಹತ್ತು ಹೋಗ್ಬಿಡ್ಬೋದು. ನಡಿ ಸುಮ್ಕೆ. ಓಹೋ, ಏನಪ್ಪ ಅತ್ತೆ ಸೊಸೆ ಏನೋ ಜೋರಾಗೇನೋ ಮಾತಾಡ್ತಿರಂಗಿದ್ದಾರೆ. ಎಲ್ಲ ಹೊಲ್ಟಿದಾರಂಗ ಅನ್ಸುತ್ತೆ. ಇನ್ನೆಲ್ಲ ಹೋಗ್ತಾರೆ ಅತ್ತೆ ಸೊಸೆ? ಇನ್ನೇನ್ ತಿಪ್ಟೂರ್ಗೋ ಎಲ್ಲ ಹೋಗ್ತಿದಾರೆ ಸಾಮಾನ್ಯಕ್ಕೆ. ಏನ್ ಕೇಳೋಣ? ಅಗಳಮ್ಮ, ನಿಮ್ಮ ಮಾಮನ ಹತ್ರ ಕೇಳೋಣ ಅಂತಿದ್ದೆ. ಅಷ್ಟ್ರಲ್ಲಿ ನಿಮ್ಮ ಮಾಮನೆ ಬಂತು ಕಣಿ. ಹೇಳು. ಏನಜ್ಜ, ತಿಪ್ಟೂರಿಗೆ ಹೋಗಿ ಬರೋಣ. ಒಂದ್ರಿಟ್ಟು ಕೆಲ್ಸಗಳಿದಾವೆ ನಮ್ಗೆ. ಮುಖಂಡ್ ಹೇಳಿ ಹೋಗ್ ಬರುವಂತೆ. ನೀವು ಅತ್ತೆ ಸೊಸೆ ಇಬ್ರಾಳನ್ನು ಮಾತಾಡ್ಕೊಂತಿರ್ಬೇಕಾದ್ರೆ ನನಗೆ ಗೊತ್ತಾಯ್ತು. ತಿಪ್ಟೂರಿಗೆ ಹೋಗ್ತಿದ್ದೀರಾ ಅಂತ. ಅಲ್ಲ ಕಣೆ, ಈ ಮಳೆಲಿ ಇವಾಗ ಯಾಕೆ ಇಂತ ಅರ್ಜೆಂಟಲ್ಲಿ ಹೋಗ್ತಿದ್ದೀರಾ? ಏನೈತೆ ಅಂತ ಕೆಲ್ಸ ನಿಮ್ಗೆ? ಏನು ಬೇಡ ಕಣ್, ಸುಮ್ನಿರು. ಇನ್ನೊಂದ್ 2 ದಿವಸ ಬಿಟ್ಕೊಂಡು ಹೋಗಿರಂತೆ. ಅಂತ ಅರ್ಜೆಂಟ್ ಏನೈತೆ ಇವಾಗ? ಸುಮ್ಕಿರ, ಏನು ಬೇಡ. ಅಲ್ಕಣ ಜೋ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಸಾಮಾನುಗಳೆಲ್ಲ ತಗೊಂಬರ್ಬೇಕು. ನೀನ್ ಹೋಗಿ ತಗೊಂಬರ್ತೀಯಾ? ಪೂಜೆಗೆ ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಆ ಹುಡುಗಿ ಕಳಸ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕೆ ಏನೇನೋ ಎಲ್ಲಾ ಸಾಮಾನುಗಳೆಲ್ಲ ತಗೊಂಡ್ತಾಳೋಳು. ದೇವ್ರ ಪೂಜೆಗೆಲ್ಲ ಮಾಡೋದಕ್ಕೆ, ಅಲಂಕಾರಕ್ಕೆಲ್ಲ ಅವೆಲ್ಲ ತಗೊಂಬರಕ್ ಆಗುತ್ತಾ ನಿನ್ಗೆ? ಇವಾಗ ಏನು ಕೆಲಸ ಇಲ್ಲ, ಇವತ್ತು ಮಂತವ ಪುರ್ಸೊತ್ತಾಗಿದೀವಿ. ಹೋಗಿ ತಗೊಂಬಂದ್ಬಿಡೋಣ ಅಂತ ಸುಮ್ಕೆ. ಅದಕ್ಕೆ ನಿನ್ಗೊಂದ್ ಮಾತು ಕೇಳೋಣ ಅಂತ ಆ ಹುಡುಗಿ ಅವಾಗ್ಲಿಂದನು ಮಾಮೂನೊಂದ್ ಮಾತು ಕೇಳ್ರಿ ಅತ್ತೆ, ಮಾಮೂನೊಂದ್ ಮಾತು ಕೇಳ್ರಿ ಅತ್ತೆ ಅಂತ ಅವಾಗ್ಲಿಂದನು ಆ ಹುಡುಗಿ ಒಂದೇ ಸಮಯ ಹೇಳ್ತಿದ್ದಾಳೆ. ಅದೇನು ಹೇಳು. ಹೋಗಿ ಬಂದ್ಬಿಡ್ತೀವಿ ಅತ್ಲಾಗಿ. ಅಲ್ಕಣೆ, ನಂದೇನು ಅಭ್ಯಂತರ ಏನಿಲ್ಲ. ಯಾವತ್ತಿದ್ರು ಹೋಗಿ ಇನ್ನೇನ್ ತಗೊಂಬರ್ಬೇಕಲ್ವೇನೆ. ಅದಕ್ಕೆ ತಗೊಂಬರ್ರಿ, ನಾನೇನ್ ಬೇಡ ಅಂತ ಹೇಳ್ತಿಲ್ಲ. ಈ ಮಳೇಲಿ ಹೋಗ್ತಿದಿರಲ್ರೇ ಅಂತ ಹೇಳ್ತಿರೋದು ಅಷ್ಟೇ ನಾನು. ಈ ಮಳೇಲಿ ಆ ಹುಡುಗಿ ಕರ್ಕೊಂಡು ಹೋಗಿ ತಿರ್ಗಾ ಮಳೆ ಗಿಳಲ್ಲಿ ನೆಂದು ಕಾಯಿಲೆ ಪಾಯಿಲೆ ಆದ್ರೆ ಮಳೆ ಗಿಡ ಕಡಿಮೆ ಆದ್ಮೇಲೆ ಬೇಕಾದ್ರೆ ಅಮೇಕಿಂದ ಹೋಗಿರಂತೆ. ಸುಮ್ಕಿರ್ರಿ. ಏನ್ ಅಂತ ಅರ್ಜೆಂಟ್ ಏನೈತಿ ಇವಾಗ? ಏನು ಇಲ್ಲ ಕಣಿ, ಹೇಳು. ಆ ಹುಡುಗ, ನಮ್ಮೂರ್ ಹುಡುಗ, ಅವ್ನು ಆಟೋ ಹೋಗ್ತಾನೆ ಇನ್ನೊಂದ್ ಅರ್ಧ ಗಂಟೆ ಅಷ್ಟರಲ್ಲಿ. ವೈಟ್ ಟ್ರೈನ್ ಊರಿಂದಾನೆ ಸೀದಾ ಹೋಗ್ಬಿಡ್ಬೋದು. ಮಳೆಲಿ ನೆನೆಯಲ್ಲ, ಏನಿಲ್ಲ. ಸುಮ್ಕಿರು. ಆಟೋದಲ್ಲಿ ರಪ್ಪನ್ ಬಂದ್ಬಿಡ್ತೀವಿ ಅತ್ಲಾಗಿ. ಮುಖಂಡ್ ಹೋಗು. ಶೇಖರಪ್ಪನ್ ಆಟೋ ಅಲ್ವಾ? ಸರಿ ಕಣ, ಆಯ್ತು, ಹೋಗ್ ಬರ್ರಿ ಹಂಗಾರೆ. ಇನ್ನು ಉತ್ಮಾನೆ ಆಗೋಯ್ತಿವಿ ಹೆಂಗೋ. ಅದೇನು ಹಂಗೆ ತರ್ಸ್ಕೊಂಡು ಆ ಹುಡುಗಿ ಏನೇನ್ ಕೇಳ್ತಾಳೆ ಎಲ್ಲ ತಗೊಂಬ. ಚೆನ್ನಾಗಿರೋ ಸೀರೆನು ತಗೊಂಬರ್ರಿ ನೋಡಿ. ದೇವರಿಗೆ ಅಲಂಕಾರಕ್ಕೆಲ್ಲ ಬಳೆ ಆಗ್ಲಿ, ಅದೇನೇನು ನೆಕ್ಲೆಸ್ ಅವೆಲ್ಲ ತಗೊಂಬರ್ತಾಳ ಅಮ್ಮಣಿ. ಅವೆಲ್ಲ ತಗೊಂಡು ಚೆನ್ನಾಗಿ ಅದೇನೇನು ಬೇಕು ಎಲ್ಲ ಕೊಡ್ಸ್ಕೊಂಬ. ಸರಿನಾ? ಸರಿ ಕಣತೆ, ಆಯ್ತು. ಅತ್ತೆ, ನೀನು ಮಾಮ ಅದೇನ್ ಮಾತಾಡ್ತೀರಿ? ನಾನು ಅಷ್ಟ್ರಲ್ಲಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ರೆಡಿಯಾಗಿ ಬರ್ತೀನಿ. ನೀನೇನು ಮತ್ತೆ ದಿನಸಿ ಸಾಮಾನು ಇವೆಲ್ಲ ಏನೇನ್ ಬೇಕು ಅತ್ಲಾಗಿ ಅವೆಲ್ಲ ಬರ್ಕೊಂಡ್ ಬರ್ತೀನಿ. ಅಲ್ಲಿ ಹೋಗಿ ಮರ್ತೋಗ್ತಿರುತ್ತೆ. ಒಂದೊಂದೇ ಸಾಮಾನು ನೆನಪು ಮಾಡ್ಕೊಂಡು ತಗೊಳಕ್ಕಾಗಲ್ಲ. ಎಲ್ಲಾ ಸಾಮಾನುಗಳೆಲ್ಲ ಬರ್ಕೊಂಡ್ಬಿಟ್ರೆ ಒಂದ್ ಚೀಟಿಲಿ ಒಂದೇ ಸಲ ಹೋಗಿ ರಪ್ಪನ್ ತಗೊಂಡ್ಬಂದ್ಬಿಡ್ಬೋದು. ಏನೇ, ಆ ಹುಡುಗಿಗೆ ಚೆನ್ನಾಗಿರೋ ಸೀರೆ ತಗೊಂಬ. ಪಾಪ ಇವತ್ತಿನವರ್ಗು ಬಾಯ್ ಬಿಟ್ಟು ಇವತ್ತಿನವರ್ಗು ಆ ಹುಡುಗಿ ಇಂಥ ಸೀರೆ ಬೇಕು, ಇತ್ ಕೊಡಿಸ್ರಿ ಅತ್ ಕೊಡಿಸ್ರಿ ಮಾಮ ಆಗ್ಲಿ ಅತ್ತೆ ಆಗ್ಲಿ ಅಂತ ಆಟ ಮಾಡಿದ್ ಹುಡುಗಿ ಅಲ್ಲ ಪಾಪ ಅವಳು. ಆ ಹುಡುಗಿ ಹೇಳಕ್ಕಿಂತ ಮುಂಚೆ ನಾವೇ ಚೆನ್ನಾಗಿರೋದ್ ಕೊಡಿಸ್ಬೇಕು. ಹೆಂಗ? ಮತ್ತೆ ಈ ಹುಡುಗಿಗೆ ಒಬ್ಳಿಗೆ ತಗೊಂಬರ್ಬೇಡ. ಇಬ್ರು ಸೊಸೆಂದ್ರು ಇದಾರ್ ಕಣಮ್ಮ, ಮರಿಬೇಡವು. ಆ ಸೊಸೆನು ಬರ್ತಾಳೆ ಇನ್ನೇನು ಪೂಜೆಗೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಪೂಜೆಗೆ ಅವಳು ಬರ್ತಾಳೆ. ಇಬ್ರಿಗೂ ಒಂದೇ ತರದ್ದು ಒಂದೇ ರೇಟಿನ ಸೀರೆ ತಗೊಂಬ. ಯಾರಿಗೂನು ನಮ್ಗೇನು, ಇಬ್ರು ಸೊಸೆ ಒಂದೇ, ಇಬ್ರು ಹೆಣ್ಮಕ್ಳು ಇದ್ದಂಗೇನೆ ನಮ್ಗೆ. ಒಬ್ರಿಗೊಂದು ಮಾಡೋದ್ ಬೇಡ. ಚೆನ್ನಾಗಿರೋ ಸೀರೆನ ಇಬ್ರಿಗೂ ಒಂದೊಂದು ತಗೊಂಬ. ಸರಿನಾ? ಹಂಗೆ ನಿನ್ಗೂ ಬೇಕಂದ್ರೆ ಚೆನ್ನಾಗಿರೋ ಸೀರೆ ನೀನು ತಗೊಂಬ. ಅಲ್ಲಿ ದುಡ್ಡು ಇಟ್ಟಿದ್ದೇನಲ್ಲ, ಇನ್ನೇನು ಎಷ್ಟು ಬೇಕಷ್ಟು ತಗೊಂಡೋಗು. ಇಷ್ಟಂತ ಅಷ್ಟಂತ ಏನು ಇದ್ ಮಾಡಕ್ ಹೋಗ್ಬೇಡ. ಸರಿನಾ? ಚೆನ್ನಾಗಿರೋ ಸೀರೆ ತಗೊಂಬ. ದೇವ್ರ ಪೂಜೆಗೆ ಏನೇನ್ ಸಾಮಾನು ಕೇಳ್ತಾಳ ಹುಡುಗಿ, ಅಲಂಕಾರಕ್ಕೆಲ್ಲ ಅವೆಲ್ಲದನ್ನು ಕೊಡಿಸ್ಕೊಂಬ. ಮೊನ್ನೆ ನಾನು ಮಾತ್ರೆ ತಗೊಂಬರಕ್ ಹೋಗಿದ್ನಲ್ಲ ಮಾತ್ರೆ ಅಂಗಡಿಲಿ, ಅದೊಂದು
ಆ ಕೆಮ್ಮಿಂದು ಸಿರಪಿಂದು ಬಾಟ್ಲಿ ಖಾಲಿ ಆಗಿತ್ತು. ಇರಿಲ್ಲ ಅಂತ ಹೇಳಿದ್ರು. ಅದೊಂದು ತಗೊಂಡೋಗು. ಅದ್ ಕೊಟ್ಟು ಕಳಿಸ್ತಾರೆ, ತಗೊಂಬರು ಹಂಗೆ. ಸರಿ ಕಣ, ಆಯ್ತು ಹೇಳಜ, ತಗೊಂಬರ್ತೀನಿ. ಅಲ್ ಕಣಜ, ಇನ್ನು ಏನಾರ ತಗೊಂಬರ್ಬೇಕಿತ್ತೇನು ಹೇಳು ಮನೆಗೆ. ಇನ್ನೇನಾರ ಬೇಕಿತ್ತ? ಸದ್ಯ ಏನೋ ಬೇಡ, ಮಳೆಯಲ್ಲಿ ನೆನೆದಲೆ ರಪ್ಪನ ಬಾ ಹೋಗಿ ಜೋಪಾನಾಗಿ. ರೋಡ್ ಗೀಡ್ ದಾಟ್ಬೇಕಾದ್ರೆ ಒಂದ್ ಸ್ವಲ್ಪ ಜೋಪಾನಾಗಿ ಹೋಗಿ ಜೋಪಾನಾಗಿ ಬಾ. ನಿನಗ್ BP ಬೇರೆ ಐತೆ ಜಾಸ್ತಿ. ಇದ್ರ ಹತ್ರ ಎಲ್ಲ ನಿಂತ್ಕೊಳ್ಳೋದು ಅದು ಇದು ಮಾಡಕ್ ಹೋಗ್ಬೇಡ. ಸಮಾಧಾನದಿಂದ ಹೋಗಿ ಸಮಾಧಾನದಿಂದಾನೆ ಬಾ. ಅತ್ಲಾಗಿಂದ ಬರ್ಬೇಕಾದ್ರೆ ಮಳೆ ಗಿಳೆ ಬಂದ್ರೆ ಆಟೋ ಮಾಡ್ಕೊಂಡೆ ಸೀದಾ ಬಂದ್ಬಿಡ್ರಿ. ನಿನ್ನ ಕಾಲಾಗಲ್ಲ ಏನಿಲ್ಲ, ಬಸ್ ಸ್ಟ್ಯಾಂಡ್ ವರ್ಗು ನಡ್ಕೊಂಡು ಹೋಗ್ಬೇಡ್ರಿ. ಹೆಂಗ ಸೀದಾ ಆಟೋ ಮಾಡ್ಕೊಂಡು ಊರ್ ತಾವ್ ಬಂದ್ಬಿಡು. ಸರಿ ಕಣ, ಆಯ್ತು ಹೇಳಜ, ಹಂಗೆ ಮಾಡ್ತೀವಿ. ಹಂಗೆ ಆ ಸಣ್ಣವನ್ ಬೇರೆ ಇವತ್ತು ಮಂತಾವ್ಲ ಇದ್ದಾನೆ. ಅವನ್ಗೂ ಒಂದ್ ರೇಟು ಏನಾರ ತಿನ್ನಕ್ ತಗೊಂಬರ್ರಿ ಮತ್ತೆ. ಮತ್ತೆ ಒಂದೇ ಸಮನೆ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ ಮತ್ತೆ. ಮರಿಬೇಡ ಮತ್ತೆ.